ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಹೇಗಿದ್ರೆ ಎಲ್ಲರೂ? ಸೂಪರಾ? ಸೂಪರ್ ಫೈನಾ? ಎಸ್. ಸೊ ಈಗ ಸೀರಿಯಸ್ ಆಗಿ ಈ ಒಂದು ಅಕಾಡೆಮಿಕ್ ಇಯರ್ನ ಶುರು ಮಾಡೇ ಬಿಡೋಣ ಮಕ್ಕಳೇ. ಸೊ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ 33 ಚಾಪ್ಟರ್ಸ್ ಇದೆ, ಅದು ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸೊ ನನಗೆ ಫಸ್ಟ್ ಎಲ್ಲರೂ ತಿಳಿಸಿ, ಯಾರಿಗೆಲ್ಲ ಸೋಷಿಯಲ್ ಸೈನ್ಸ್ ಈಸಿ ಆ್ಯಂಡ್ ಯಾರಿಗೆಲ್ಲ ಸೋಷಿಯಲ್ ಸೈನ್ಸ್ ಡಿಫಿಕಲ್ಟ್. ಬೇಗ ಈಸಿ ಅನ್ನೋರು ಈಸಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಡಿಫಿಕಲ್ಟ್ ಅನ್ನೋರು ಡಿಫಿಕಲ್ಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇಗ ಬೇಗ ಬೇಗ, ಬಿಕಾಸ್ 33 ಚಾಪ್ಟರ್ಸ್ ಇದೆಯಲ್ಲ. ಸೊ ಹಾಗಾಗಿ ಸುಮಾರು ಜನಕ್ಕಪ್ಪ ಕಷ್ಟನಪ್ಪ 33 ಚಾಪ್ಟರ್ಸಾ ಅಂತ ಅನಿಸೋ ಫೀಲಿಂಗ್ ಇದೆ ಅನ್ನೋದು ನನ್ನ ಫೀಲಿಂಗು. ತಿಳಿಸಿದ್ರಾ ಬೇಗ? ಸೊ ನೋಡೋಣ ಈ ಒಂದು ಲೆಕ್ಕಾಚಾರದ ಮೇಲೆ ಎಷ್ಟು ಜನಕ್ಕೆ ಈಸಿ, ಎಷ್ಟು ಜನಕ್ಕೆ ಡಿಫಿಕಲ್ಟು, ನಾನು ಏನೇನೆಲ್ಲ ಮಾಡಬೇಕು ನಿಮ್ಗೆಲ್ಲರಿಗೂ ಸೋಷಿಯಲ್ ಸೈನ್ಸ್ ಅನ್ನೋದು ಈಸಿ ಮಾಡಿಸೋದಕ್ಕೆ ಅನ್ನೋ ಒಂದು ಕ್ಲಾರಿಟಿ ನನಗೆ ಸಿಗುತ್ತೆ. ಎಸ್, ಓಕೆ ಮಕ್ಕಳೇ. ಸೊ ಇವತ್ತಿನ ಕ್ಲಾಸ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು, ಇಲ್ಲೂ ಕೂಡ ಹಾಕಿದ್ದೀನಿ, ಸೋಷಿಯಲ್ ಸೈನ್ಸ್ ಚಾಪ್ಟರ್ಸ್ದು ಬ್ರೇಕ್ ಡೌನ್ ಆಯಿತಾ. ಸೊ ನಿಮಗೆ ಎಷ್ಟು ಚಾಪ್ಟರ್ಸ್ ಇದೆ, ಯಾವ್ಯಾವ ಸ್ಟ್ರೀಮಿಂದ ಅಂದರೆ ಹಿಸ್ಟ್ರಿಯಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಪೊಲಿಟಿಕಲ್ ಸೈನ್ಸಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಸೊ ಇದನ್ನೆಲ್ಲ ಈಗ ಹೇಳ್ತಾ ಹೋಗ್ತೀನಿ. ಓಕೆ, ಖಂಡಿತವಾಗ್ಲೂ ಕೊನೆ ತನಕ ನೋಡಿ, ಬಿಕಾಸ್ ಯು ಹ್ಯಾವ್ ಸಮ್ ವ್ಯಾಲ್ಯೂ, ಡೆಫಿನೆಟ್ಲಿ ಒಂದು ವ್ಯಾಲ್ಯೂ ಇದೆ ಈ ಒಂದು ಕಂಪ್ಲೀಟ್ ಕ್ಲಾಸ್ನ ಕೇಳಿದ್ರೆ. ಓಕೆ, ಸೊ ಫಸ್ಟ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್, ಅಂಕಗಳ ವಿತರಣೆ ನೋಡಿ. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಜಾಗ್ರಫಿ ಹಾಗೂ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಇಷ್ಟು ಇರೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಹೌದಾ ಅಲ್ವಾ? ಸೊ 6 ಕ್ಯಾಟಗರಿಗಳಿದೆ ಅಥವಾ 6 ಸ್ಟ್ರೀಮ್ಗಳಿದೆ. ಇತಿಹಾಸ ಒಟ್ಟು 25 ಅಂಕಗಳಿಗೆ ಬರುತ್ತೆ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿಗೆ. ಓಕೆನಾ? ಸೊ ಪ್ರಿಪ್ರೇಟ್ರಿನೂ ಇದೇ ಲೆಕ್ಕಾಚಾರದಲ್ಲೇ ಮಾಡ್ತಾರೆ, ಬಟ್ ಫೈನಲ್ ಬೋರ್ಡ್ ಎಕ್ಸಾಮಿಗೆ 25 ಅಂಕಗಳು ಇತಿಹಾಸದಿಂದ ಬರುತ್ತೆ. ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟ್ರೀಮ್ ಹಿಸ್ಟ್ರಿ. ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ರಾಜ್ಯಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ, ಅಗೇನ್ ವೆರಿ ಇಂಪಾರ್ಟೆಂಟ್. ರಾಜ್ಯಶಾಸ್ತ್ರ 11 ಮಾರ್ಕ್ಸಿಗಿದೆ ಆ್ಯಂಡ್ ಸಮಾಜಶಾಸ್ತ್ರ 8 ಅಂಕಗಳಿಗಿದೆ. ಆಯಿತಾ? ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ಇದು ಬೇಸಿಕಲಿ ಇಂಪಾರ್ಟೆನ್ಸ್ನ ನೀವು ಕಂಡುಕೊಳ್ಬೋದು. ಜಾಸ್ತಿ ಮಾರ್ಕ್ಸ್ ಇದ್ದರೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ, ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಇದ್ದರೆ ಮ್ಯಾನೇಜಬಲ್ ಅಂತ. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಜಾಗ್ರಫಿ ಬಂದುಬಿಟ್ಟು ಭೂಗೋಳಶಾಸ್ತ್ರ 22 ಅಂಕಗಳಿಗಿದೆ. ಸೊ ಇದು ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ಬರೋದು ಇತಿಹಾಸ, ಸೆಕೆಂಡ್ ಹೈಯೆಸ್ಟ್ ಬರೋದು ಜಾಗ್ರಫಿ ಭೂಗೋಳಶಾಸ್ತ್ರ. ಸೊ ಇವೆರಡು ಓದ್ಕೊಂಡ್ರೆ ಸೆಟ್ಟು. ಆಯಿತಾ? ಅದಾದಮೇಲೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಬಂದುಬಿಟ್ಟು 7 ಮಾರ್ಕ್ಸಿಗಿದೆ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಅಗೇನ್ 7 ಮಾರ್ಕ್ಸಿಗೆ ಇರುವಂಥದ್ದು. ಇದು ನಿಮ್ಮ ರೀಸೆಂಟ್ ಬ್ಲೂ ಪ್ರಿಂಟ್ನ ಪ್ರಕಾರ ಕೊಟ್ಟಿರುವಂಥ ಮಾರ್ಕ್ಸ್ಗಳು. ಆಯಿತಾ? ಕಂಪ್ಲೀಟ್ 80 ಮಾರ್ಕ್ಸ್ನ ಈ ಥರ ಡಿವೈಡ್ ಮಾಡಿದ್ದಾರೆ. ಆಯಿತಾ? ಆ್ಯಂಡ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಹಿಸ್ಟ್ರಿ, ಜಾಗ್ರಫಿ ಸೆಕೆಂಡ್ ಪೊಸಿಷನ್ಗೆ ಕೊಡ್ತೀನಿ. ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಅದಾದಮೇಲೆ ಸೋಷಿಯಾಲಜಿ ಬರುತ್ತೆ, ಅದಾದಮೇಲೆ ಎಕನಾಮಿಕ್ಸ್ ಹಾಗೂ ಬಿಸ್ನೆಸ್ ಸ್ಟಡೀಸ್. ಆ್ಯಂಡ್ ಇದು ಯಾಕಪ್ಪ ಜಾಸ್ತಿ ಮಾರ್ಕ್ಸ್ ಇರೋದು ಅಂತಂದರೆ, ಬಿಕಾಸ್ ನಂಬರ್ ಆಫ್ ಚಾಪ್ಟರ್ಸ್ ಕೂಡ ಜಾಸ್ತಿ ಇದೆ. ಆಯಿತಾ? ಹಿಸ್ಟ್ರಿ ಆ್ಯಂಡ್ ಜಾಗ್ರಫಿ ಬಂದಾಗ ನಂಬರ್ ಆಫ್ ಚಾಪ್ಟರ್ಸ್ ಕೂಡ ಜಾಸ್ತಿ ಇದೆ. ಇಟ್ ಇಸ್ ನಾಟ್ ಜಸ್ಟ್ ಅದು ಮಾತ್ರ ಇಂಪಾರ್ಟೆಂಟು ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಂತ ಅಲ್ಲ. ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಇಂಪಾರ್ಟೆಂಟೇ ಅಲ್ಲ, ಅದಕ್ಕೆ 7 ಮಾರ್ಕ್ಸಿಗಿದೆ ಅಂತಲೂ ಅಲ್ಲ ಮಕ್ಕಳೇ. ಓಕೆ, ಸೊ ಈ ಒಂದು ಕ್ಲಾರಿಟಿನ ತಿಳ್ಕೊಳ್ಳಿ. ಎಷ್ಟೆಷ್ಟು ಚಾಪ್ಟರ್ಸ್ ಇದೆ ಅಂತ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಪಾರ್ಟ್ 1, ಪಾರ್ಟ್ 2 ಅಂತ 2 ಪಾರ್ಟ್ಗಳಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಇತಿಹಾಸದಲ್ಲಿ ಪಾರ್ಟ್ 1ನಲ್ಲಿ 5 ಚಾಪ್ಟರ್ಗಳಿದೆ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಆಪೋಸಿಷನ್ ಟು ಬ್ರಿಟಿಷ್ ಇನ್ ಕರ್ನಾಟಕ ಆ್ಯಂಡ್ ಒಡಿಯರ್ಸ್ ಆಫ್ ಮೈಸೂರು, ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿಗಳು. ಎಲ್ಲಾನು 3ರಿಂದ 4 ಅಂಕಗಳಿಗೆ ಬರುವಂಥ ಒಂದು ಚಾಪ್ಟರ್ ಇದು. ವೆರಿ 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 ಇಂಪಾರ್ಟೆಂಟ್. ಆಯಿತಾ? ನೆಕ್ಸ್ಟ್ ಪಾಲಿಟಿಕಲ್ ಸೈನ್ಸ್ ಬರೋಷ್ಟರಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರಡಕ್ಷನ್, ಸ್ವಲ್ಪ ಹೊಸದಾಗಿ ಕಂಪೇರ್ ಟು ಅದರ್ ಚಾಪ್ಟರ್ಸ್ ಹೊಸದಾಗಿ ಇನ್ಕ್ಲೂಡ್ ಮಾಡಿರುವಂಥ ಚಾಪ್ಟರು. ಸಾರ್ವಜನಿಕ ಆಡಳಿತ ಒಂದು ಪರಿಚಯ, ಆ್ಯಂಡ್ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದ ರೆಮಿಡೀಸ್, ಭಾರತಕ್ಕಿರುವ ಸವಾಲುಗಳು ಹಾಗೂ ಅದರ ಪರಿಹಾರಗಳು ಏನು ಅಂತ ತಿಳಿಸುವಂಥದ್ದು. ಸೊ ದೀಸ್ 2 ಚಾಪ್ಟರ್ಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ, 4 ಮಾರ್ಕ್ಸ್ಗೆ, 2 ಮಾರ್ಕ್ಸ್ಗೆ ಎಲ್ಲ ಬರುವಂಥ ಒಂದು ಚಾಪ್ಟರ್ ಇದು ಪಾಲಿಟಿಕಲ್ ಸೈನ್ಸು. ಅದಾದಮೇಲೆ ಸೋಷಿಯಾಲಜಿ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ. ಅಗೇನ್
ಇಟ್ ಪ್ಲೇಸ್ ಅ ಮೇಜರ್ ರೋಲ್. 3 ಮಾರ್ಕ್ಸ್ 4 ಮಾರ್ಕ್ ಕ್ವೆಶ್ಚನ್ ಬರುತ್ತೆ ಆಯಿತಾ. ಆಲ್ಮೋಸ್ಟ್ ಎಲ್ಲದರಲ್ಲೂ ಎಲ್ಲ ಕ್ವೆಶ್ಚನ್ಸು ಬರುತ್ತೆ ಮಕ್ಕಳೇ. ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬಟ್ ಬ್ಲೂ ಪ್ರಿಂಟ್ ಚೇಂಜ್ ಆಗ್ಬೋದು, ಚೇಂಜ್ ಆಗ್ದಿರಾನು ಇರ್ಬೋದು. ಚೇಂಜ್ ಆದ್ರೂ ಇಟ್ ವಿಲ್ ಬಿ ವೆರಿ 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 ಮೈನ್ಯೂಟ್ ಚೇಂಜಸ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀನಿ ಎಷ್ಟೆಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ಆ್ಯಂಡ್ ಜಾಗ್ರಫಿ, ಇಂಡಿಯಾ ಜಾಗ್ರಫಿಕಲ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್, ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಋತುಗಳು, ಸೀಸನ್ಸ್, ಮಣ್ಣುಗಳು, ಸಾಯಿಲ್ಸ್, ಫಾರೆಸ್ಟ್ ರಿಸೋರ್ಸಸ್, ಅರಣ್ಯ ಸಂಪತ್ತು, ವಾಟರ್ ರಿಸೋರ್ಸಸ್, ಭಾರತದ ಜಲ ಸಂಪನ್ಮೂಲ. ನೀವು 9th ಸ್ಟ್ಯಾಂಡರ್ಡಲ್ಲಿ ಕರ್ನಾಟಕದ ಬಗ್ಗೆ ಹೇಗೆ ಓದಿದ್ದೀರಾ, ಇಲ್ಲಿ ಥ್ರೂ ಔಟ್ ಇಂಡಿಯಾ, ಸೊ ಭಾರತದ ಬಗ್ಗೆ ಓದ್ತಾ ಹೋಗ್ತೀರಾ. ಮಣ್ಣಾಗಿರ್ಬೋದು, ಅರಣ್ಯ ಆಗಿರ್ಬೋದು, ಋತುಗಳಾಗಿರ್ಬೋದು, ಆಲ್ ಆಫ್ ದೀಸ್ ಥಿಂಗ್ಸ್ ಓದ್ತಾ ಹೋಗ್ತೀರಾ. ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಚಾಪ್ಟರ್ಸ್. ಪರ್ಸ್ನಲಿ ನನಗೆ ತುಂಬ ಫೇವ್ರೆಟ್ ಆಗಿರುವಂಥ ಒಂದು ಸ್ಟ್ರೀಮ್ ಜಾಗ್ರಫಿ ಆಯಿತಾ. ತುಂಬ ಈಸಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮ್ಯಾಪ್ ವರ್ಕ್ ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡಬೇಕು, ಓಕೆನಾ. 5 ಅಂಕಗಳು ಬರುತ್ತೆ ಅದಕ್ಕೆ. ನೆಕ್ಸ್ಟ್ ಬರೋದು ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ, ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್. ಒಂದೊಂದೇ ಚಾಪ್ಟರ್ ಇದೆ. ಪಾರ್ಟ್ 1 ಎಕನಾಮಿ ಆ್ಯಂಡ್ ಗವರ್ಮೆಂಟ್, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಬರೋ ಅಷ್ಟೊತ್ತಿಗೆ ಕನ್ನಡದಲ್ಲಿ ಬ್ಯಾಂಕ್ ವ್ಯವಹಾರಗಳು, ಬಿಸ್ನೆಸ್ ಸ್ಟಡೀಸಲ್ಲಿ ಬರುವಂಥದ್ದು. ವೆರಿ ಸಿಂಪಲ್, ವೆರಿ ಈಸಿ. ಅಗೇನ್ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡುವಂಥ ಒಂದು ಚಾಪ್ಟರ್ಸ್ಗಳಾಗಿದೆ. ಓಕೆ, 3-4 ಮಾರ್ಕ್ಸ್. 1 ಮಾರ್ಕು ಬರುತ್ತೆ, ಬಟ್ 3-4 ಮಾರ್ಕ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಎಸ್ಪೆಷಲಿ 3 ಮಾರ್ಕ್ಸ್ ಹಾರ್ಟ್ ಆಫ್ ದ ಚಾಪ್ಟರ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ 3 ಮಾರ್ಕ್ಸ್ಗಳಿಂದನೇ ಬರುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿ. 3 ಮಾರ್ಕ್ಸ್ 4 ಮಾರ್ಕ್ಸ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದೇ ಕ್ವೆಶನ್ಸ್ 2 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ ಕೇಳಿದ್ರೂ ನೀವು ಆನ್ಸರ್ ಮಾಡಬಹುದು ಆಯಿತಾ. ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ 3 and 4 ಮಾರ್ಕ್ ಕ್ವೆಶನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್. ನೀವು ಎಲ್ಲದಕ್ಕೂ 100% ಕೊಡ್ತಾ ಇದ್ದೀರಾ ಅಂತಂದರೆ 3-4 ಮಾರ್ಕ್ಸ್ಗೆ ಅಟ್ಲೀಸ್ಟ್ 150% ಕೊಡಿ ಆ ಥರ ಆಯಿತಾ. ನೆಕ್ಸ್ಟ್ ಪಾರ್ಟ್ 12 ಬರೋ ಅಷ್ಟೊತ್ತಿಗೆ ನಿಮಗೆ 4 ಹಿಸ್ಟ್ರಿ ಚಾಪ್ಟರ್ಸ್ಗಳಿದೆ. ಫಸ್ಟ್ ಬಂದ್ಬಿಟ್ಟು ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಆಗುವಂಥದ್ದು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಫ್ರೀಡಮ್ ಸ್ಟ್ರಗಲ್. ನನಗಂತೂ ತುಂಬ 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 ಇಷ್ಟ ಆದಂಥ ಒಂದು ಚಾಪ್ಟರ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಸ್ಟ್ರಗಲ್, ಸ್ವಾತಂತ್ರ್ಯ ಹೋರಾಟ. 40 ಪೇಜ್ ಇದೆ ಅಂತ ಏನಾದರೂ ಸುಮಾರು ಜನಕ್ಕೆ ಇಷ್ಟ ಅಂತ ನನಗೆ ಗೊತ್ತು. ನಂತರನೇ 40 ಪೇಜ್ ಇದೆ ಅಂತ ಏನಾದರೂ ಟೆನ್ಷನ್ ಆಗ್ತಾಯಿದ್ರೆ ಡೆಫಿನೆಟ್ಲಿ ಬಿಟ್ಬಿಡಿ ಆಯಿತಾ. ಆ ಟೆನ್ಷನ್ನೆಲ್ಲ ಬಿಟ್ಬಿಡಿ. ನನ್ನನ್ನು ನಂಬಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಆಯಿತಾ. ಸೊ ಹೇಗೆ ಹೇಳ್ಕೊಡ್ತೀನಿ, ಡೆಫಿನೆಟ್ಲಿ ನೀವು ಯೂಟ್ಯೂಬಲ್ಲಿ ಹೋದರೆ 1 ಶಾರ್ಟ್ ವೀಡಿಯೋಸ್ಗಳಿರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೋಗಿ ನೋಡಿ ಆಯಿತಾ. ನೆಕ್ಸ್ಟು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ ಆ್ಯಂಡ್ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಸೊ ಇದು ನಿಮಗೆ ಇತಿಹಾಸದಲ್ಲಿ ಬರುವಂಥ 4 ಚಾಪ್ಟರ್ಗಳು ಪಾರ್ಟ್ 2 ಅಲ್ಲಿ. ಪೊಲಿಟಿಕಲ್ ಸೈನ್ಸಲ್ಲಿ ಮತ್ತೆ 2 ಬರುತ್ತೆ. ಇಂಡಿಯಾ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್, ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಆ್ಯಂಡ್ ವರ್ಲ್ಡ್ ಆರ್ಗನೈಸೇಷನ್, ಜಾಗತಿಕ ಸಂಸ್ಥೆಗಳು. ಸೋಷಿಯಾಲಜಿ, ಸಮಾಜಶಾಸ್ತ್ರ ಅನ್ನೋಷ್ಟಿಗೆ ಮತ್ತೆ 2 ಚಾಪ್ಟರ್ ಬರುತ್ತೆ. ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು. ನೆಕ್ಸ್ಟ್ ನಮ್ಮ ಫೇವ್ರೆಟ್ ಜಾಗ್ರಫಿಗೆ ಬರೋ ಅಷ್ಟೊತ್ತಿಗೆ ಅಗೇನ್ ಇಲ್ಲಿ ಕೂಡ 5 ಚಾಪ್ಟರ್ಸ್ ಇರುತ್ತೆ. ಒಟ್ಟು 10 ಚಾಪ್ಟರ್ಸ್ ಇದೆ ಜಾಗ್ರಫಿಯಲ್ಲಿ ಆಯಿತಾ. ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್, ಭೂಬಳಕೆ ಹಾಗೂ ಕೃಷಿ, ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳು, ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಸಾರಿಗೆ ಹಾಗೂ ಸಂಪರ್ಕ, ಪ್ರಮುಖ ಕೈಗಾರಿಕೆಗಳು, ಮೇಜರ್ ಇಂಡಸ್ಟ್ರೀಸ್, ನ್ಯಾಚುರಲ್ ಡಿಸಾಸ್ಟರ್ಸ್, ನಿಸರ್ಗ ವಿಕೋಪಗಳು, ಎಲ್ಲ ಭಾರತದ್ದೇ ನಾವು ಓದುವಂಥದ್ದು ಆಯಿತಾ. ಅದಾದಮೇಲೆ ಎಕನಾಮಿಕ್ಸಲ್ಲಿ 2 ಚಾಪ್ಟರ್ ಬರುತ್ತೆ, ಬಿಸ್ನೆಸ್ ಸ್ಟಡೀಸಲ್ಲಿ 2 ಚಾಪ್ಟರ್ ಬರುತ್ತೆ. ಸೊ ಪಾರ್ಟ್ 1ಅಲ್ಲಿ ಒಂದೊಂದು ಚಾಪ್ಟರ್ ನೋಡಿದ್ವಲ್ಲ, ಇಲ್ಲಿ 2 ಚಾಪ್ಟರ್. ಗ್ರಾಮೀಣ ಅಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಬಜೆಟ್, ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಬಿಸ್ನೆಸ್ ಸ್ಟಡೀಸ್ ಬರೋಷ್ಟೊತ್ತಿಗೆ ಆಂಟ್ರಪ್ರಿನರ್ಶಿಪ್, ಉದ್ಯಮಶೀಲತೆ ಆ್ಯಂಡ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್, ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಗೊತ್ತಾಯ್ತಲ್ಲ ಮಕ್ಕಳೇ, ಇಷ್ಟು ಚಾಪ್ಟರ್ಸ್, ಒಟ್ಟು 33 ಚಾಪ್ಟರ್ಸ್ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ಈ ಒಂದು 33 ಚಾಪ್ಟರ್ಸ್ ಏನಿದೆ ಅಂತ ಹೇಳ್ತಾ ಇದ್ದೀನಿ, ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿಂದನೇ ಶುರು ಮಾಡಿ ಮಕ್ಕಳೇ. ಇನ್ನೂ ಶುರು ಮಾಡಿಲ್ಲ ಅಂತಂದರೆ, ಆಲ್ರೆಡಿ ಶುರು ಮಾಡಿರಬೇಕು, ಇನ್ನೂ ಶುರು ಮಾಡಿಲ್ಲ ಅಂತಂದರೆ ಇವತ್ತಿಂದನೇ ಶುರು ಮಾಡಿ ಓದೋದಕ್ಕೆ, ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆಗಲೇ ಈ 33 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡೋಕ್ಕಾಗೋದು, ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗೋದು, ಅರ್ಥ ಮಾಡ್ಕೊಳ್ಳೋಕ್ಕಾಗೋದು, ರಿವಿಷನ್ನ ಮಾಡ್ಕೊಳ್ಳೋಕ್ಕಾಗೋದು. ಆ್ಯಂಡ್ 1 ಫೈನ್ ಡೇ 2027 ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಎಕ್ಸಾಮ್ ಕ್ಲೀನಾಗಿ ಬರೆಯೋಕ್ಕಾಗೋದು ಆಯಿತಾ. ಸೊ ಇವತ್ತಿಂದ ಶುರು ಮಾಡಿ. ಕಂಪ್ಲೀಟ್ ಇಯರ್ ಬ್ರೇಕ್ ಡೌನ್ ನೋಡಿ, ವರ್ಷದ ಸಂಪೂರ್ಣ ವಿವರ ನಾನು ಈಗ ಹೇಳ್ತೀನಿ.
ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಈ ಎಫ್ ಎಗಳು ಹಾಗೂ ಎಸ್ ಎಗಳು ಆ್ಯಂಡ್ ಪ್ರಿಪ್ರೇಟ್ರಿ, ಫೈನಲ್ ಆಗಿ ಫೈನಲ್ ಬೋರ್ಡ್ ಎಕ್ಸಾಮ್. ಆಬ್ವಿಯಸ್ಲಿ ಅದಂತೂ ಎಲ್ಲರೂ ಮಾಡೇ ಮಾಡ್ತೀರಾ. ಬಟ್ ಸ್ಕಿಪ್ ಮಾಡೋದೇ ಇವು, ಲಾಸ್ಟಿಗೆ ಇಟ್ಕೊಳ್ಳೋಣ ಅಂತ. ಸೊ ಆ ಥರ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ FA1 ಅನ್ನೋದು ಜೂನ್ ತಿಂಗಳಲ್ಲಿ ಆಗುತ್ತೆ. ಅಂದರೆ ಲಾಸ್ಟ್ ಇಯರ್ ಬೇಸಿಸ್ ಮೇಲೆ ಪ್ರಕಾರ ಎಂಡ್ ಆಫ್ ಜೂನಲ್ಲಿ ಆಗುತ್ತೆ. ಒಟ್ಟು 5ರಿಂದ 6 ಚಾಪ್ಟರ್ಸ್ ಇಟ್ಕೋಬೋದು. ಆ್ಯಂಡ್ FA2 ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ. ಅಗೇನ್ 5 to 6 ಚಾಪ್ಟರ್ಸ್ ಇಟ್ಕೋಬೋದು, ಆಯಿತಾ. ಸೊ ನಾನು ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅಂದರೆ ಜೂನ್ ತಿಂಗಳಷ್ಟೊತ್ತಿಗೆ 5ರಿಂದ 6 ಚಾಪ್ಟರ್ ನೀವು ಥರೋ ಆಗಿಬಿಟ್ಟಿರಬೇಕು. ಆಬ್ವಿಯಸ್ಲಿ ಸ್ಕೂಲಲ್ಲಿ ಮಾಡ್ತಾರೆ, ನಾವು ಮಾಡ್ತೀವಿ, ಬಟ್ ನೀವು ಓದಬೇಕು, ನೀವು ತಿಳ್ಕೊಬೇಕು, ನೀವು ಅರ್ಥ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಗಸ್ಟ್ ಅಷ್ಟೊತ್ತಿಗೆ ನೆಕ್ಸ್ಟ್ 5 to 6 ಚಾಪ್ಟರ್ಸ್ ನೀವು ರೆಡಿ ಆಗಿಬಿಟ್ಟಿರಬೇಕು. SA1 ಬಂದ್ಬಿಟ್ಟು ಸೆಪ್ಟೆಂಬರಲ್ಲಿ ಆಗುತ್ತೆ. ಸೆಪ್ಟೆಂಬರ್ ಮಿಡ್ ಇಂದ ಎಂಡ್ವರೆಗೂ ಆ ಟೈಮ್ ಪೀರಿಯಡಲ್ಲಿ ಆಗುತ್ತೆ. ಎಂಟೈರ್ ಪಾರ್ಟ್ 1 ಏನಿದೆ, ಫುಲ್ ಪಾರ್ಟ್ 1 ಸಿಲೆಬಸ್ನ ಡೆಫಿನೆಟ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ನೀವು ಓದೋದನ್ನು ಕಂಪ್ಲೀಟ್ ಮಾಡಿರಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಆ್ಯಂಡ್ ದೆನ್ FA3 ನವೆಂಬರಲ್ಲಿ ಆಗುತ್ತೆ. 7 to 8 ಚಾಪ್ಟರ್ಸ್ ಇರುತ್ತೆ, ಬಿಕಾಸ್ ಇಲ್ಲಿ ಈ ಪಾರ್ಟ್ 2 ಅಲ್ಲಿ 1 ಚಾಪ್ಟರ್ ಎಕ್ಸ್ಟ್ರಾ ಇದೆ. ಆ್ಯಂಡ್ FA4 ಡಿಸೆಂಬರ್ ತಿಂಗಳಲ್ಲಿ ಆಗುತ್ತೆ. 6 to 7 ಚಾಪ್ಟರ್ಸ್ ಇಲ್ಲೂ ಕೂಡ ಕೊಡ್ತಾರೆ. ಸೊ ಡಿಸೆಂಬರ್ ಅಷ್ಟೊತ್ತಿಗೆ ನೀವು ಪೋರ್ಷನ್ನ ಕಂಪ್ಲೀಟ್ ಮಾಡಿರಬೇಕು. ಸೊ ಕಂಪ್ಲೀಟ್, ವೆರಿ 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 ಇಂಪಾರ್ಟೆಂಟ್, ಆಯಿತಾ. ಸ್ಕೂಲ್ ಕಂಪ್ಲೀಟ್ ಮಾಡಿರಲಿ ಮಾಡದೇ ಇರಲಿ, ಏನೇ ಆಗಿರಲಿ ಸಿಚುವೇಶನ್, ಡಿಸೆಂಬರ್ ಅಷ್ಟೊತ್ತಿಗೆ ಕ್ಲೀನಾಗಿ ಪೋರ್ಷನ್ ಕಂಪ್ಲೀಟ್ ಮಾಡಿರಬೇಕು ನೀವು. ಬಿಕಾಸ್ ಜಾನ್ವರಿಗೆ ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ 3 ಪ್ರಿಪ್ರೇಟ್ರಿಗಳಿರುತ್ತೆ. ಜಾನ್ವರಿಯಿಂದ ಫೆಬ್ರವರಿವರೆಗೂ 3 ಪ್ರಿಪ್ರೇಟ್ರಿಗಳಿರುತ್ತೆ. ಆ್ಯಂಡ್ ಈ ಪ್ರಿಪ್ರೇಟ್ರಿಯಲ್ಲಿ ಫುಲ್ ಸಿಲೆಬಸ್ ಇರುತ್ತೆ, ಆಯಿತಾ. ಸೊ ಈ ಫುಲ್ ಸಿಲೆಬಸ್ ಓದಬೇಕು, ಕ್ಲೀನಾಗಿ ಎಕ್ಸಾಮಲ್ಲಿ ಬರಿಬೇಕು ಅಂತಂದರೆ ಫುಲ್ ಸಿಲೆಬಸ್ ನೀವು ಡಿಸೆಂಬರ್ ಅಷ್ಟೊತ್ತಿಗೆ ಕವರ್ ಮಾಡಿರಬೇಕು. ವೆರಿ 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 ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ ಮಕ್ಕಳೇ. ಜೂನ್ ಅಷ್ಟೊತ್ತಿಗೆ ಒಂದು 6 ಚಾಪ್ಟರು, ಆಗಸ್ಟ್ ಅಷ್ಟೊತ್ತಿಗೆ ನೆಕ್ಸ್ಟ್ 6 ಚಾಪ್ಟರ್ಸು, ಸೆಪ್ಟೆಂಬರ್ ಅಷ್ಟೊತ್ತಿಗೆ ಫುಲ್ ಪಾರ್ಟ್ 1, ನವೆಂಬರ್ ಅಷ್ಟೊತ್ತಿಗೆ ನೆಕ್ಸ್ಟ್ 7 to 8 ಚಾಪ್ಟರ್ಸ್, ಡಿಸೆಂಬರ್ ಅಷ್ಟೊತ್ತಿಗೆ ಇನ್ನು ಮಿಕ್ಕಿರೋ ಎಲ್ಲ ಚಾಪ್ಟರ್ಸು. ಸೊ ಪಾರ್ಟ್ 1 ಪಾರ್ಟ್ 2 ಎಲ್ಲನೂ ಡಿಸೆಂಬರ್ ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿದರೆ ಅಲ್ಲಿಗೆ ಮುಗೀತು ಅಂತ ಅಂದ್ಕೊಳ್ಳಿ. ಯು ಹ್ಯಾವ್ ಡನ್ ದ ಬೆಸ್ಟ್ 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 ಥಿಂಗ್ ಇನ್ ಯೋರ್ ಲೈಫ್ ಅಂತ, ಆಯಿತಾ. ಸೊ ಜಾನ್ವರಿಯಿಂದ ಬರೀ ರಿವಿಷನ್ ಪ್ರಿಪ್ರೇಟ್ರಿಗಳು ಬರೆಯೋದು ಕಂಪ್ಲೀಟ್ 3 months ರಿವಿಷನ್ ಮಾಡಿದರೆ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ 100 on 100 ಸೋಷಿಯಲ್ ಸೈನ್ಸಲ್ಲಿ ನಿಮ್ಮದು ಆಗುತ್ತೆ. ಸೊ ನಾನು ಹೇಳ್ದಂಗೆ ಡೆಫಿನೆಟ್ಲಿ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ದ ಬೆಸ್ಟ್ ಥಿಂಗ್ ನೀವು ಮಾಡೋ ಅಂಥದ್ದು 10th ಸ್ಟ್ಯಾಂಡರ್ಡಲ್ಲಿ ಇಸ್ ಪರೀಕ್ಷೆಗೆ ಸಬ್ಸ್ಕ್ರೈಬ್ ಆಗುವಂಥದ್ದು. ಆ್ಯಂಡ್ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾವುದೇ ವೀಡಿಯೋಸ್ ಬಂದ್ರೂ, ಯಾವುದೇ ಚಾಪ್ಟರ್ದು, ಯಾವುದೇ ಸಬ್ಜೆಕ್ಟ್ದು, ಯಾವುದೇ ಟೀಚರ್ದು ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ, ಆಯಿತಾ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಜೊತೆ ಶೇರ್ ಕೂಡ ಮಾಡಿ. ಆನ್ ದ್ಯಾಟ್ ನೋಟ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬೈ ಬಾಯ್.